ಹೇಗಿದ್ದೀರಾ? ಎಲ್ಲರೂ ಫಿಫ್ತ್ ಸೆಮ್ ರಿಸಲ್ಟ್ಗೆ ಕಾಯ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಆಗಲೇ ಸಿಕ್ಸ್ತ್ ಸೆಮ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಸಿಕ್ಸ್ತ್ ಸೆಮ್ಮಿಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟಿನ ಒಂದು ಯೂನಿಟಿನ ವಿಡಿಯೋನ ನಾನೀಗ ಮಾಡ್ತಾ ಇದ್ದೇನೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟಿನ ಯೂನಿಟ್ಟು ಹೆಸರು ಟೈಟಲ್ ಯೂನಿಟ್ ಆರ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ ಅಂತ ಹೇಳಿ ಈ ಮೂರು ಹೆಸರಿನಿಂದ ಇದನ್ನು ಕರೀತಾರೆ. ಇದಕ್ಕೆ ಯೂನಿಟ್ ಕಾಸ್ಟಿಂಗ್ ಅಂತಾರೆ, ಔಟ್ಪುಟ್ ಕಾಸ್ಟಿಂಗ್ ಅಂತಾರೆ, ಸಿಂಗಲ್ ಕಾಸ್ಟಿಂಗ್ ಅಂತ ಹೇಳಿನೂ ಹೇಳ್ತಾರೆ. ಈ ಯೂನಿಟ್ಟು ಎಲ್ಲ ಯೂನಿವರ್ಸಿಟಿಯ ಕಾಸ್ಟ್ ಅಕೌಂಟಿಂಗ್ ಸಿಕ್ಸ್ತ್ ಸೆಮಿಸ್ಟರ್ ಸಬ್ಜೆಕ್ಟಿನ ಸಿಲೆಬಸ್ ಅಥವಾ ಪಠ್ಯಕ್ರಮದಲ್ಲಿ ಇದೆ. ಅದು ಗುಲ್ಬರ್ಗಾ ಯೂನಿವರ್ಸಿಟಿ ಇರ್ಬೋದು, ಅಥವಾ ಕರ್ನಾಟಕ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ, ಅಥವಾ ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ, ಬಹುಶಃ ಎಲ್ಲ ಯೂನಿವರ್ಸಿಟಿ ಸಿಕ್ಸ್ತ್ ಸೆಮ್ಮಿನ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟಿನ ಸಿಲೆಬಸ್ ಪಠ್ಯಕ್ರಮದಲ್ಲಿ ಈ ಯೂನಿಟನ್ನು ನಾವು ನೋಡ್ತೀವಿ. ಫಿಫ್ತ್ ಸೆಮ್ನಲ್ಲಿ ನಾವು ಬರೀ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ಮಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟು, ದೆನ್ ಓವರ್ ಹೆಡ್ಸು, ಇವುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಸೊ ಈಗ ಮೆಥಡ್ಸ್ ಆಫ್ ಕಾಸ್ಟಿಂಗ್ ಬಗ್ಗೆ ತಿಳಿದುಕೊಳ್ಬೇಕು. ಹಾಗಾದರೆ ಮೆಥಡ್ಸ್ ಆಫ್ ಕಾಸ್ಟಿಂಗ್, ದ ಕಾಸ್ಟ್ ಅಕೌಂಟಿಂಗ್ನ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ವೆಚ್ಚಗಳನ್ನು ಕಂಡುಹಿಡಿಯೋದು. ಹಾಗಾದರೆ ವೆಚ್ಚವನ್ನು ಕಂಡುಹಿಡಿಯಲಿಕ್ಕೆ ಅನೇಕ ಮೆಥಡ್ಸ್ಗಳನ್ನು ನಾವು ಬಳಸ್ತೀವಿ. ಅದರಲ್ಲಿ ಇದು ಯೂನಿಟ್ ಆರ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ ಅನ್ನತಕ್ಕಂಥದ್ದು ಒಂದು ಮೆಥಡ್. ಹಾಗಾದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಥೆರಾಟಿಕಲ್ ಆಸ್ಪೆಕ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇದರ ಮೀನಿಂಗ್ ಏನು, ಅರ್ಥ ಏನು, ಅದರ ಫೀಚರ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಮತ್ತು ಇದನ್ನು ಯಾವ ಯಾವ ಇಂಡಸ್ಟ್ರಿಗಳಲ್ಲಿ ಇದನ್ನು ಬಳಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಈ ಥಿಯರಾಟಿಕಲ್ ಆಸ್ಪೆಕ್ಟನ್ನು ಚೆನ್ನಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಪ್ರಾಬ್ಲಮ್ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತೈತಿ. ಸೊ ಅದರಿಂದ ಈ ವಿಡಿಯೋದಲ್ಲಿ ನಾನು ಇದರ ಅರ್ಥ ಅನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫೀಚರ್ಸು, ಆಬ್ಜೆಕ್ಟಿವ್ಸ್, ಅವುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣಂತೆ. ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್. Unit or output costing, as I told you that this is one of the important method of costing. There are various methods of costing like job costing, contract costing, process costing. So one of the important and simplest method of costing is the unit or output costing. So this is the method of costing used to ascertain per unit of a single product, that is cost per unit of single product in a continuous manufacturing activity. So it involves ascertainment of cost per unit. That is why it is called as the unit cost. The name itself indicates it is a unit cost, means this is a method of costing used to ascertain the cost per unit of output. So that is why it is called as the unit costing. Then the main task of the unit or output costing is ascertainment of cost per unit. The cost per unit is ascertained by dividing the total cost by total units produced. So the total cost is to be ascertained, and that total cost is to be divided by the total units produced. Then we will get the cost per unit. So ascertainment of the cost per unit method is called as the unit or output or single costing. So this is the simplest method of all the methods. ವಿದ್ಯಾರ್ಥಿಗಳೇ, ಇದು ಯೂನಿಟ್ ಆರ್ ಔಟ್ಪುಟ್ ಆರ್ ಸಿಂಗಲ್ ಕಾಸ್ಟಿಂಗ್ ಅಂತೇಳಿ ಇದರ ಟೈಟಲು. ಹಾಗಾದರೆ ನಾವು ಫಿಫ್ತ್ ಸೆಮಿಸ್ಟರ್ನಲ್ಲಿ ಈಗಾಗಲೇ ಹೇಳ್ದಂಗೆ ಎಲಿಮೆಂಟ್ಸನ್ನು ನೋಡಿದ್ದೇವೆ. ಈ ಸೆಮಿಸ್ಟರ್ನಲ್ಲಿ ಮೆಥಡ್ಸ್ಗಳನ್ನು ಸ್ಟಡಿ ಮಾಡಬೇಕು. ಹಾಗಾದ್ರೆ ಮುಖ್ಯವಾಗಿ ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶ ಏನಂತಂದರೆ ವೆಚ್ಚಗಳನ್ನು ಕಂಡುಹಿಡಿಯೋದಾಗಿದೆ. ಹಾಗಾದರೆ ವೆಚ್ಚಗಳನ್ನ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಒಂದು ಮೆಥಡ್ ಯಾವುದು ಅಂತಂದ್ರೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತೇಳಿ. ಇದು
ಎಲ್ಲ ಕಾಸ್ಟಿಂಗ್ಗಿಂತ ಭಾಳ ಸುಲಭವಾಗಿರ್ತಕ್ಕಂಥ ಮೆಥಡ್ ಇದು. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪ್ಲೆಸ್ಟ್ ಮೆಥಡ್ ಅಂತ ಕರೀತಾರೆ. ಹಾಗಾದರೆ ಈ ಮೆಥಡನ್ನು ಬಳಸಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಒಂದು ಯೂನಿಟ್ಟಿಗೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿತಕ್ಕಂಥ ವಿಧಾನಕ್ಕೆ ಅಥವಾ ಮೆಥಡ್ಗೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಯೂನಿಟ್ ಅಂತಂದ್ರೆ ಒಂದು ಯೂನಿಟ್ಗೆ ಅಂದ್ರೆ 1 ಟನ್ಗೆ ಎಷ್ಟು ಅಂತ ಹೇಳಿರ್ಬೋದು, ಅಥವಾ 1 ಕೆ ಜಿಗೆ ಎಷ್ಟು ಅಂತ ಹೇಳಿ, ಅಥವಾ ಒಂದು ಕಂಪ್ಯೂಟರ್ಗೆ ಎಷ್ಟು ಅಂತ ಹೇಳಿ, ಅಥವಾ ಒಂದು ಚೀಲ ಸಿಮೆಂಟ್ಗೆ ಎಷ್ಟು ವೆಚ್ಚ ತಗುಲುತ್ತೆ ಅಂತಕ್ಕಂಥದ್ದು. 1 ಟನ್ ಐರನ್ ಓರನ್ನು ನಾವು ಭೂಮಿಯಿಂದ ತೆಗಿತೇವೆ ಅಂತಂದ್ರೆ 1 ಟನ್ ಐರನ್ ಓರ್ ತೆಗಿಲಿಕ್ಕೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿತಕ್ಕಂಥದ್ದು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್. ಒಂದು ಯೂನಿಟ್ಟಿಗೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನು ಕಂಡು ಹಿಡಿಲಿಕ್ಕೆ ಬಳಸ್ತಕ್ಕಂಥ ಮೆಥಡ್ಗೆ ನಾವು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಇದು ಬಹಳ ಮಹತ್ವದಾಗಿರ್ತಕ್ಕಂಥ ಮೆಥಡ್ ಆಗಿದೆ ಮತ್ತು ಅದೇ ಅಷ್ಟೇ ಸುಲಭವಾಗಿರ್ತಕ್ಕಂಥ ಮೆಥಡ್ ಅಂತ ಕರಿಬೋದು. ಹಾಗಾದ್ರೆ ಇದು ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡು ಹಿಡಿತಕ್ಕಂಥದ್ದು ಮೆಥಡ್ ಅಂತ ಹೇಳಿದ್ದೇವೆ. ಹಾಗಾದ್ರೆ ಕಾಸ್ಟ್ ಪರ್ ಯೂನಿಟ್ ಅನ್ನು ಹೇಗೆ ಕಂಡು ಹಿಡಿತೀವಿ ಅಂತಂದ್ರೆ, ಟೋಟಲ್ ಕಾಸ್ಟ್ ಅನ್ನು ಕಂಡು ಹಿಡಿದು ಆ ಟೋಟಲ್ ಕಾಸ್ಟ್ ಅನ್ನು ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ ಇಂದ ಡಿವೈಡ್ ಮಾಡಿದ್ರೆ, ಭಾಗಾಕಾರ ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಈಗ ಉದಾಹರಣೆಗೆ 1 lakh rupees ಟೋಟಲ್ ಕಾಸ್ಟ್ ಅಂತೇಳಿ ತಿಳ್ಕೊಳ್ಳಿ. 1 lakh rupees ಟೋಟಲ್ ಕಾಸ್ಟು ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀರಿ ಅಂತಂದ್ರೆ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ, ಸೊ 1 lakh ಡಿವೈಡೆಡ್ ಬೈ 1000 ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಗೊತ್ತಾಗುತ್ತೆ. ಸೊ ಈ ರೀತಿ ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಮೆಥಡ್ ಆಫ್ ಕಾಸ್ಟಿಂಗಿಗೆ ನಾವು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಕರಿತೀವಿ. ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಯೂನಿಟ್ ಕಾಸ್ಟಿಂಗ್ ಅಂತ ಕರೀತಾರೆ, ಔಟ್ಪುಟ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ, ಅಥವಾ ಸಿಂಗಲ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಕಾಸ್ಟ್ ಪರ್ ಯೂನಿಟ್ ಅನ್ನ ಈ ಫಾರ್ಮುಲಾ ಹಚ್ಚಿ ನಾವು ಮಾಡ್ಬೋದು, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತೇಳಿ. ಈಗಾಗಲೇ ಹೇಳ್ದಂಗೆ ಇದಕ್ಕೆ ಬೇರೆ ಬೇರೆ ಹೆಸರಿಂದನೂ ಕರೀತಾರೆ ಅಂತ ಹೇಳಿದ್ದೀನಿ. ಸಿಂಗಲ್ ಕಾಸ್ಟಿಂಗ್ ಅಂತ ಕರೀತಾರೆ, ಯೂನಿಟ್ ಕಾಸ್ಟಿಂಗ್ ಅಂತ ಕರೀತಾರೆ, ಔಟ್ಪುಟ್ ಕಾಸ್ಟಿಂಗ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಸಿಂಗಲ್ ಕಾಸ್ಟಿಂಗ್ ಅಂತೇಳಿ ಯಾಕೆ ಕರೀತಾರೆ ಅಂತಂದ್ರೆ, ದಿಸ್ ಮೆಥಡ್ ಈಸ್ ನೌನ್ ಆಸ್ ಸಿಂಗಲ್ ಕಾಸ್ಟಿಂಗ್ ಬಿಕಾಸ್ ಆಸ್ ಎ ಸಿಂಗಲ್ ವೆರೈಟಿ ಆಫ್ ಪ್ರಾಡಕ್ಟ್ ಈಸ್ ಎ ಮ್ಯಾನುಫ್ಯಾಕ್ಚರ್. ಅಂದ್ರೆ ಒಂದೇ ವೆರೈಟಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದಕ್ಕೆ ಸಿಂಗಲ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದಕ್ಕೆ ಯೂನಿಟ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ. ದಿಸ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್ ಕಾಸ್ಟಿಂಗ್ ಆಸ್ ನಾಟ್ ಓನ್ಲಿ ದ ಟೋಟಲ್ ಕಾಸ್ಟ್ ಈಸ್ ಅಸರ್ಟೈನ್ ಬಟ್ ಆಲ್ಸೋ ಕಾಸ್ಟ್ ಪರ್ ಯೂನಿಟ್ ಈಸ್ ಅಸರ್ಟೈನ್. ಅಂದ್ರೆ ಇದಕ್ಕೆ ಯೂನಿಟ್ ಕಾಸ್ಟಿಂಗ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಬರೀ ಇಲ್ಲಿ ಟೋಟಲ್ ಕಾಸ್ಟ್ ಅನ್ನು ಮಾತ್ರ ಕಂಡು ಹಿಡಿಯೋದಿಲ್ಲ, ಪರ್ ಯೂನಿಟ್ಗೆ ಎಷ್ಟು ವೆಚ್ಚ ತಗುಲುತ್ತೆ ಅಂತಕ್ಕಂಥದ್ದನ್ನ ಕಂಡು ಹಿಡಿತಾ ಇರೋದ್ರಿಂದ ಇದಕ್ಕೆ ಯೂನಿಟ್ ಅಂತೇಳಿ ಯೂನಿಟ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ. ಮತ್ತೆ ಇದಕ್ಕೆ ಔಟ್ಪುಟ್ ಕಾಸ್ಟಿಂಗ್ ಅಂತೇಳಿ ಹೆಸರಿದೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಔಟ್ಪುಟ್ ಕಾಸ್ಟಿಂಗ್ ಆಸ್ ಕಾಸ್ಟ್ ಈಸ್ ಅಸರ್ಟೈನ್ಡ್ ಫಾರ್ ಟೋಟಲ್ ಔಟ್ಪುಟ್. ಟೋಟಲ್ ಔಟ್ಪುಟ್ಗೆ ಟೋಟಲ್ ಉತ್ಪಾದನೆಗೆ, ಒಟ್ಟು ಉತ್ಪಾದನೆಯ ವೆಚ್ಚವನ್ನ ಕಂಡುಹಿಡಿಯೋದು ಇದರಲ್ಲಿ ಇರೋದ್ರಿಂದ ಇದಕ್ಕೆ ಔಟ್ಪುಟ್ ಕಾಸ್ಟಿಂಗ್ ಅಂತ ಕರೀತೀವಿ. ಇವೆಲ್ಲ ಸಿನಾನಿಮಸ್ಲಿ ಇಂಟರ್ಚೇಂಜಬಲಿ ದೇ ಆರ್ ಯೂಸ್ಡ್. ಸಿಂಗಲ್ ಕಾಸ್ಟಿಂಗ್, ಯೂನಿಟ್ ಕಾಸ್ಟಿಂಗ್ ಅಂಡ್ ಔಟ್ಪುಟ್ ಕಾಸ್ಟಿಂಗ್, ಇವು ಮೂರು ಹೆಸರಿನಿಂದ ಈ ಯೂನಿಟ್ ಅನ್ನ, ಈ ಮೆಥಡ್ ಅನ್ನ ಕರೀತಾರೆ ಅಂತೇಳಿ ಹೇಳ್ಬೋದು. ಸೊ ಹಾಗಾದ್ರೆ ನಿಮ್ಗೆಲ್ಲ ಮೀನಿಂಗ್ ಇದರ ಅರ್ಥ ಗೊತ್ತಾಗಿದೆ. ಹಾಗಾದ್ರೆ ಇನ್ ಎ ನಟ್ಸಲ್ ವಿ ಕ್ಯಾನ್ ಸೇ ದಟ್ unit or output casting is nothing but it is a method of casting used to ascertain the cost per unit. ಅಂದ್ರೆ ಒಂದು ಯೂನಿಟ್ಗೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನ ಕಂಡು ಹಿಡಿತಕ್ಕಂಥ ಒಂದು ಮೆಥಡ್ ಆಫ್ ಕಾಸ್ಟಿಂಗಿಗೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ. ಲೆಟ್ ಅಸ್ ಸಿ ದ ಫೀಚರ್ಸ್ ಆಫ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್. The unit or output casting possesses the following features. The first one is it is simple and easy to understand. Second one is outputs are uniform and identical. Then ascertainment of cost per unit. Then ascertainment of total cost. These are the features of unit or output casting. ಹಾಗಾದ್ರೆ ಈ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ನ ಲಕ್ಷಣಗಳು ಏನಂತಂದ್ರೆ, ಇದು ಬಹಳ ಸಿಂಪಲ್ ಆಗಿದೆ, ಸರಳವಾಗಿದೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸುಲಭವಾಗಿರ್ತಕ್ಕಂಥ ಒಂದು ಮೆಥಡ್. ಇದು ಇದರ ಒಂದು ಪ್ರಮುಖ ಲಕ್ಷಣ ಆಗಿದೆ. ಹಾಗೆ ಈ ಒಂದು ಮೆಥಡ್ ಆಫ್ ಕಾಸ್ಟಿಂಗ್ ಅನ್ನ ಯಾವ ಇಂಡಸ್ಟ್ರಿನಲ್ಲಿ ಬಳಸ್ತವೋ ಆ ಇಂಡಸ್ಟ್ರಿನಲ್ಲಿ ಔಟ್ಪುಟ್ ಏನಾಗಿದೆ ಅಂತಂದ್ರೆ, ಉತ್ಪಾದನೆ
ಯೂನಿಫಾರ್ಮ್ ಒಂದೇ ರೀತಿಯ ಉತ್ಪಾದನೆ ಇರುತ್ತೆ, ಅಥವಾ ಯೂನಿಟ್ಸ್ ಏನಾಗಿದ್ದಾವೆ ಅಂತಂದ್ರೆ ಐಡೆಂಟಿಕಲ್ ಆಗಿರ್ತವೆ, ಒಂದೇ ಥರನ ಆಗಿರ್ತವೆ ಅಂತೇಳಿ. ಅಲ್ಲೇನು ಔಟ್ಪುಟ್ ಚೇಂಜಸ್ ಆಗೋದಿಲ್ಲ, ಅಂದರೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಒಂದೇ ತೆರನಾದ ಪ್ರಾಡಕ್ಟ್ಗಳನ್ನು ಅಥವಾ ಔಟ್ಪುಟ್ ಯೂನಿಫಾರ್ಮ್ ಆಗಿರುತ್ತೆ ಅಂತೇಳಿ ಹೇಳ್ಬೋದು. ದೆನ್ ಮೂರನೇ ಒಂದು ಲಕ್ಷಣ ಏನಂತಂದ್ರೆ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಪರ್ ಯೂನಿಟ್. ಹಾಗಾದ್ರೆ ಈ ಒಂದು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗಿನ ಪ್ರಮುಖ ಲಕ್ಷಣ ಏನಂತಂದ್ರೆ ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡು ಹಿಡಿತಕ್ಕಂಥದ್ದು ಇದರ ಲಕ್ಷಣ. ಹಾಗಾದ್ರೆ ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಥವಾ ಕಾರ್ಯ ಏನಂತಂದ್ರೆ ಕಾಸ್ಟ್ ಪರ್ ಯೂನಿಟ್ ಅನ್ನ ಕಂಡು ಹಿಡಿಯೋದು. ಅಷ್ಟೇ ಅಲ್ಲ, ಟೋಟಲ್ ಕಾಸ್ಟ್ ಅನ್ನು ಕಂಡು ಹಿಡಿತಕ್ಕಂಥದ್ದು ಇದರ ಲಕ್ಷಣ ಅಂತೇಳಿ ಹೇಳ್ಬೋದು. ಹೀಗೆ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಪರ್ ಯೂನಿಟ್, ಅಸರ್ಟೈನ್ಮೆಂಟ್ ಆಫ್ ಟೋಟಲ್ ಕಾಸ್ಟ್, ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್. ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗಿನ ಇವೆಲ್ಲ ಲಕ್ಷಣಗಳು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು, ಮೆನ್ಷನ್ 2 ಫೀಚರ್ಸ್ ಆಫ್ ಔಟ್ಪುಟ್ ಆರ್ ಯೂನಿಟ್ ಕಾಸ್ಟಿಂಗ್ ಅಂತೇಳಿ. ಅವಾಗ ಈ 4ರಲ್ಲಿ ಯಾವುದಾದ್ರೂ 2ಅನ್ನ ನೀವು ಬರೀಬಹುದು. ದೆನ್ ಲೆಟ್ ಅಸ್ ಸಿ ದ ಇಂಡಸ್ಟ್ರೀಸ್ ವೇರ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಈಸ್ ಯೂಸ್ಡ್. ಎಲ್ಲ ಇಂಡಸ್ಟ್ರಿಗಳು ವಿವಿಧ ರೀತಿಯ ಇಂಡಸ್ಟ್ರಿಗಳನ್ನು ನಾವು ನೋಡ್ತೀವಿ. ಜಾಬ್ ಇಂಡಸ್ಟ್ರಿ ನೋಡ್ತೀವಿ, ಅದೇ ರೀತಿಯಾಗಿ ಕೆಲವೊಂದು ಇಂಡಸ್ಟ್ರಿನಲ್ಲಿ ಕಾಂಟ್ರಾಕ್ಟ್ ಇಂಡಸ್ಟ್ರೀಸ್ ಅಂತೇಳಿ ನೋಡ್ತೇವೆ ನಾವು. ಸೊ ಹೀಗೆ ಪ್ರೊಸೆಸ್ ಇಂಡಸ್ಟ್ರೀಸ್ ಅಂತೇಳಿ ನೋಡ್ತೇವೆ, ಜಾಬ್ ಇಂಡಸ್ಟ್ರೀಸ್, ಪ್ರೊಸೆಸ್ ಇಂಡಸ್ಟ್ರೀಸ್ ಅಂತೇಳೆಲ್ಲ ನಾವು ಬೇರೆ ಬೇರೆ ರೀತಿಯಾದ ಇಂಡಸ್ಟ್ರಿಗಳನ್ನು ನೋಡ್ತೀವಿ. ಹಾಗಾದರೆ ಈ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗು ಯಾವ ಯಾವ ಇಂಡಸ್ಟ್ರಿಗಳಲ್ಲಿ ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದನ್ನು ಈ ಸ್ಲೈಡ್ನಲ್ಲಿ ನೋಡೋಣಂತ. ಇಟ್ ಈಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ವೇರ್ ಸ್ಟ್ಯಾಂಡರ್ಡ್ ಆ್ಯಂಡ್ ಐಡೆಂಟಿಕಲ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಆನ್ ಎ ಲಾರ್ಜ್ ಸ್ಕೇಲ್. ದೊಡ್ಡ ಪ್ರಮಾಣದಲ್ಲಿ ಒಂದೇ ತೆರನಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕೈಗಾರಿಕೆಗಳಲ್ಲಿ ಅಥವಾ ಇಂಡಸ್ಟ್ರೀಸ್ಗಳಲ್ಲಿ ಈ ಒಂದು ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗನ್ನು ಬಳಸ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಪ್ರಾಡಕ್ಟ್ ಏನಾಗಿರ್ತೈತಿ, ಸ್ಟ್ಯಾಂಡರ್ಡು ಮತ್ತು ಐಡೆಂಟಿಕಲ್ ಆಗಿರುತ್ತೆ. ಅದೇ ರೀತಿಯಾಗಿ ಪ್ರೊಡಕ್ಷನ್ನು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಅಂಥ ಇಂಡಸ್ಟ್ರಿಗಳಲ್ಲಿ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗನ್ನು ಅಪ್ಲೈ ಮಾಡ್ತಾರೆ. ಹಾಗಾದರೆ ಉದಾಹರಣೆ ಯಾವುವು ಅಂತಂದರೆ ಶುಗರ್ ಇಂಡಸ್ಟ್ರಿ ಆಗಿರ್ಬೋದು, ಡೈರಿ ಇಂಡಸ್ಟ್ರಿ ಆಗಿರ್ಬೋದು, ಕೋಲರೀಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರೀಸ್ ಆಗಿರ್ಬೋದು, ಬ್ರಿಕ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪೇಪರ್ ಮಿಲ್ಸ್ ಎಕ್ಸೆಟ್ರಾ. ಇಲ್ಲಿ ಸಿಮೆಂಟ್ ಇಂಡಸ್ಟ್ರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿಮೆಂಟನ್ನು ಉತ್ಪಾದನೆ ಮಾಡ್ತಾರೆ, ಟನ್ ಗಟ್ಟಲೆ ಸಿಮೆಂಟನ್ನು ಉತ್ಪಾದನೆ ಮಾಡ್ತಾರೆ. ಬ್ರಿಕ್ಸನ್ನು ಥೌಸಂಡ್ಸ್ ಗಂಟ್ಲೆ, 10,000, 20,000, ಲಕ್ಷ ಗಂಟ್ಲೆ ಬ್ರಿಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಪೇಪರನ್ನು ಸಹಿತ ಟನ್ ಗಂಟ್ಲೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಈಗಾಗಲೇ ನಾ ಹೇಳ್ದಂಗೆ ಒಂದು ಲಕ್ಷಣ ಏನು ಅಂತಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ನಡೀತಾ ಇರ್ತಕ್ಕಂಥ ಇದು ಇಂಡಸ್ಟ್ರಿ. ಈಗ ಕೋಲರೀಸ್ ಅಂತ ಕೇಳಿದೀವಿ ನಾವು, ಕೋಲ್ ಮೈನ್ಸ್ ಆಗಿರ್ಬೋದು ಅಥವಾ ಐರನ್ ಓರ್ ಮೈನ್ಸ್ ಆಗಿರ್ಬೋದು. ಇಲ್ಲೆಲ್ಲ ನಾವು ಭೂಮಿಯಿಂದ ಕೋಲನ್ನು ಅಥವಾ ಐರನ್ ಓರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ, ಸಣ್ಣ ಪ್ರಮಾಣದಾಗಲ್ಲ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಸೊ ಇಂಥ ಇಂಡಸ್ಟ್ರಿಗಳಲ್ಲಿ ನಾವೇನು ಮಾಡ್ತೇವೆ ಅಂತಂದ್ರೆ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಅನ್ನ ಬಳಸ್ತೇವೆ ಅಂತೇಳಿ ಹೇಳ್ಬೋದು. ದೆನ್ ಲೆಟ್ ಅಸ್ ಸಿ ದ ಅಬ್ಜೆಕ್ಟಿವ್ಸ್ ಆಫ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್. The first and foremost important objective of the unit or output costing is to find out total cost and cost per unit. Ascertainment of cost per unit and total cost is the main objective of the unit or output costing, and this cost per unit is calculated by dividing the total cost ಬೈ ದಿ ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಈಗಾಗಲೇ ಫಸ್ಟ್ ಸ್ಲೈಡ್ನಲ್ಲಿ ನಾವು ಫಾರ್ಮುಲಾ ಹೇಳಿದ್ದೇನೆ ನಿಮಗೆ, ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತೇಳಿ. ಹಾಗಾದರೆ ಇಲ್ಲಿ ಒಟ್ಟು ವೆಚ್ಚವನ್ನು ಕಂಡುಹಿಡಿತೇವೆ ಮತ್ತು ಒಂದು ಯೂನಿಟ್ಗೆ ಎಷ್ಟು ವೆಚ್ಚ ತಗಲಿದೆ ಅಂತಕ್ಕಂಥದ್ದನ್ನು ಸಹಿತ ಕಂಡುಹಿಡಿತೇವೆ ನಾವು. ಹಾಗಾದರೆ ಒಟ್ಟು ವೆಚ್ಚದಲ್ಲಿ ಅದು ಪ್ರೈಮ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಫ್ಯಾಕ್ಟ್ರಿ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ದೆನ್ ಸೆಲ್ಲಿಂಗ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವೆಲ್ಲ ಒಟ್ಟು ವೆಚ್ಚಗಳನ್ನ ಒಟ್ಟು ಮಾಡಿ ನಾವೇನು ಮಾಡ್ತೇವೆ ಅಂದ್ರೆ
ಒಟ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರನ್ನ ಡಿವೈಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಕಾಸ್ಟ್ ಪರ್ ಯೂನಿಟ್ ಅಂತೇಳಿ. ಸೊ ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಯಾವುದು ಅಂತಂದ್ರೆ ಟು ಫೈಂಡ್ ಔಟ್ ಟೋಟಲ್ ಕಾಸ್ಟ್ ಅಂಡ್ ಕಾಸ್ಟ್ ಪರ್ ಯೂನಿಟ್ ಅಂತೇಳಿ. ಹಾಗೆ ಎರಡನೇದು ಎನಾಲಿಸಿಸ್ ಆಫ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಕಾಸ್ಟ್ ಯೂನಿಟ್. ಬರೀ ಟೋಟಲ್ ವೆಚ್ಚಗಳನ್ನಷ್ಟೇ ಕಂಡುಹಿಡಿಯೋದಲ್ಲ, ಅದರ ಒಟ್ಟು ವೆಚ್ಚವನ್ನ ನಾವು ಅನಲೈಸ್ ಮಾಡ್ತೀವಿ. ಅಂದ್ರೆ ಕಾಸ್ಟ್ ಅನ್ನ 4 ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಪ್ರೈಮ್ ಕಾಸ್ಟು, ವರ್ಕ್ಸ್ ಕಾಸ್ಟು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಟೋಟಲ್ ಕಾಸ್ಟ್ ಅಂತೇಳಿ. ಈ ರೀತಿಯಾಗಿ ಎಲಿಮೆಂಟ್ಸ್ ವೈಸ್ ಅನ್ನ ನಾವು ಅವುಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಒಟ್ಟು ವೆಚ್ಚವನ್ನ ಅನಲೈಸ್ ಮಾಡ್ತೀವಿ. ಹಾಗಾದ್ರೆ ಒಟ್ಟು ವೆಚ್ಚವನ್ನ ಅನಲೈಸ್ ಮಾಡ್ತಕ್ಕಂಥದ್ದು ಅಥವಾ ಯೂನಿಟ್ ಕಾಸ್ಟ್ ಅನ್ನ ಅನಲೈಸ್ ಮಾಡ್ತಕ್ಕಂಥ ಉದ್ದೇಶ ಈ ಯೂನಿಟ್ ಕಾಸ್ಟಿಂಗ್ ಆಗಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಟು ಕಂಟ್ರೋಲ್ ದಿ ಕಾಸ್ಟ್ ಥ್ರೂ ಕಂಪೇರಿಟಿವ್ ಸ್ಟಡಿ. ಹಾಗಾದ್ರೆ ಎರಡು ಅವಧಿಯ ಕಾಸ್ಟ್ ಅನ್ನ ಕಂಪೇರ್ ಮಾಡ್ತಕ್ಕಂಥ ಉದ್ದೇಶ ಇದಾಗಿದೆ. ಆ ರೀತಿ ಕಂಪೇರ್ ಮಾಡೋ ಮೂಲಕ ನಾವು ಕಾಸ್ಟ್ ಅನ್ನು ಏನ್ ಮಾಡ್ಬೋದು ಅಂತ ಕಂಟ್ರೋಲ್ ಮಾಡ್ಕೊಳ್ಬಹುದು. ಇಫ್ ವಿ ವಾಂಟ್ information regarding any increase or decrease in expenses is possible through comparative analysis for the year and years. Over expenses can be controlled under output costing method by providing data in case of any increase. ಅಂದ್ರೆ ಎರಡು ಅವಧಿಯ ವೆಚ್ಚಗಳನ್ನು ನಾವು ಕಂಪೇರ್ ಮಾಡಿದ್ರೆ ಆ ಕಂಪೇರಿಟಿವ್ ಸ್ಟಡಿ ಮೂಲಕ ನಾವೇನ್ ಮಾಡ್ಬೋದು ಅಂತಂದ್ರೆ ವೆಚ್ಚಗಳನ್ನ ಕಂಟ್ರೋಲ್ ಮಾಡತಕ್ಕಂಥ ಉದ್ದೇಶ ಈ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಟು ಫೈಂಡ್ ಔಟ್ ಪರ್ಸೆಂಟೇಜ್ ಆಫ್ ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಟು ಟೋಟಲ್ ಕಾಸ್ಟ್. ಹಾಗಾದ್ರೆ ಟೋಟಲ್ ಕಾಸ್ಟ್ ನಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರೈಮ್ ಕಾಸ್ಟ್ ಬರುತ್ತೆ ಅಂತ ಹೇಳಿದ್ದೇನೆ, ವರ್ಕ್ಸ್ ಕಾಸ್ಟ್ ಇರುತ್ತೆ, ದೆನ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಇರುತ್ತೆ. ಸೊ ಅವುಗಳ ಪರ್ಸೆಂಟೇಜ್ ಅನ್ನ ಟೋಟಲ್ ಕಾಸ್ಟಿಗೆ ಪ್ರೈಮ್ ಕಾಸ್ಟ್ ಪರ್ಸೆಂಟೇಜ್ ಎಷ್ಟು, ಟೋಟಲ್ ಕಾಸ್ಟ್ ನಲ್ಲಿ ಫ್ಯಾಕ್ಟರಿ ಕಾಸ್ಟ್ ಪರ್ಸೆಂಟೇಜ್ ಎಷ್ಟು, ಟೋಟಲ್ ಕಾಸ್ಟ್ ನಲ್ಲಿ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕಾಸ್ಟ್ ಎಷ್ಟು, ಇವುಗಳನ್ನು ಸಹಿತ ಕಂಡು ಹಿಡ್ತಕ್ಕಂಥ ಉದ್ದೇಶ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ದೆನ್ ಟು ಫೈಂಡ್ ಔಟ್ ಸೆಲ್ಲಿಂಗ್ ಪ್ರೈಸ್ ಅಂಡ್ ಪ್ರಾಫಿಟ್. Selling price includes cost and profit. Cost plus profit is called the price or selling price. And profit can be ascertained if the selling price is given. Profit can be ascertained by comparing the selling price and total cost. The difference between total cost and selling price is the profit. In this way, to find out selling price and also profit is another objective of the unit or output costing. Then to find out tender price. So this unit or output costing is helpful in order to quote the prices or tender the prices. Tender price is nothing but it is a estimated price to be quoted before order accepting the order on inquiry. When somebody inquires you to supply for the cost for the supply of a product, so in advance of supply you can quote the prices. So in quoting the prices or tender prices, in preparing the tenders or preparation of the tender, ascertainment of the tender price is also another important objective of the cost accounting. So these are all the objectives of cost accounting. Let us see the procedure followed in case of unit or output costing. The main task involved in unit costing is the ascertainment of cost per unit. To find out cost per unit, first we have to ascertain the total cost of output. The total cost of output can be ascertained by preparing the cost sheet. Hence it is essential to know about the cost sheet. ಅಂದ್ರೆ ಈ ಕಾಸ್ಟ್ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ನ ಮೇನ್ ಟಾಸ್ಕ್ ಏನು ಅಂತಂದ್ರೆ ಯೂನಿಟ್ ಕಾಸ್ಟ್ ಅನ್ನು ಕಂಡುಹಿಡ್ತಕ್ಕಂಥದ್ದು ಅಥವಾ ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡುಹಿಡ್ತಕ್ಕಂಥದ್ದು. ನಾವು ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿಬೇಕಂದ್ರೆ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು ನಾವು. ಹಾಗಾದ್ರೆ ಟೋಟಲ್ ಕಾಸ್ಟ್ ಅನ್ನ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ನಾವು ಕಂಡುಹಿಡಿತೇವೆ. ಈಗಾಗಲೇ ನೀವು ಕಾಸ್ಟ್ ಶೀಟ್ ಅನ್ನು ಓದಿದ್ದೀರಿ 5th ಸೆಮಿಸ್ಟರ್ ನಲ್ಲಿ. ಕಾಸ್ಟ್ ಶೀಟ್ ಮೇಲೆ ಪ್ರಾಬ್ಲಮ್ ಅನ್ನು ನಾವು ಮಾಡಿದ್ದೇವೆ. ಕಾಸ್ಟ್ ಶೀಟು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಲೇಬರ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲ ಕೂಡಿಸಿರೋ ಪ್ರೈಮ್ ಕಾಸ್ಟ್ ಅಂತ ಹೇಳಿ. ಅದಾದ ನಂತರ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನು ಆ್ಯಡ್ ಮಾಡ್ತೀವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಆ ರೀತಿ ಕಾಸ್ಟ್ ಶೀಟ್ ತಯಾರು ಮಾಡಿ ನಾವು ಟೋಟಲ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಆನಂತರ ಟೋಟಲ್ ಕಾಸ್ಟ್ ಅನ್ನ
ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರ ಮೇಲೆ ಡಿವೈಡ್ ಮಾಡಿದರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ. ಹಾಗಾದರೆ ಕಾಸ್ಟ್ ಶೀಟ್ ಮೀನಿಂಗ್ ನಿಮಗೆಲ್ಲ ಗೊತ್ತಿದೆ, ಫಿಫ್ತ್ ಸೆಮಿಸ್ಟರ್ನಲ್ಲಿ ಓದಿದ್ದೀರಿ. ಅದು ಟು ಬ್ರಷ್ ಅಪ್ ಯುವರ್ ಮೈಂಡ್ ಒನ್ಸ್ ಅಗೇನ್ ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಅಂತಕ್ಕಂಥದ್ದು ಎರಡು ಶಬ್ದಗಳನ್ನು ಹೊಂದಿದೆ, ಕಾಸ್ಟು ಮತ್ತು ಶೀಟು. ನಿಮ್ಗೆ ಈಗಾಗಲೇ ಕಾಸ್ಟ್ ಗೊತ್ತಿದೆ, ಒಂದು ವಸ್ತುವಿನ ಮೇಲೆ ವ್ಯಯ ಮಾಡತಕ್ಕಂಥ ವೆಚ್ಚಗಳು ಅಂತೇಳಿ. ಶೀಟ್ ಅಂತಂದ್ರೆ ಲಿಸ್ಟ್ ಅಂತ ಕರೀತಾರೆ ಅಥವಾ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಇದು ಯಾವ ಸ್ಟೇಟ್ಮೆಂಟು? ಕಾಸ್ಟಿನ ಸ್ಟೇಟ್ಮೆಂಟು. ಯಾವುದ ಲಿಸ್ಟು? ಕಾಸ್ಟಿನ ಲಿಸ್ಟು. ಎಷ್ಟು ವೆಚ್ಚ ಆಗಿದೆ ಅಂತಕ್ಕಂಥದ್ದು ಪಟ್ಟಿ ಮಾಡ್ತಕ್ಕಂಥದ್ದು. ಎಷ್ಟು ವೆಚ್ಚ ಆಗಿದೆ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಯಾದಿಗೆ ಅಥವಾ ಸ್ಟೇಟ್ಮೆಂಟ್ಗೆ ನಾವು ಕಾಸ್ಟ್ ಶೀಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಶೀಟ್ ಮೀನ್ಸ್ ಲಿಸ್ಟ್ or statement of a cost. Cost sheet is a device used to determine and present the cost under unit costing. It is a statement of cost incurred at each level of manufacturing of a product or service. In a cost sheet, all the elements of cost is taken into consideration. It includes prime cost, factory or manufacturing cost, cost of production, cost of sales, profit or loss, etc. These are all included in the cost sheet. So you are all very familiar with the cost sheet. ಕಾಸ್ಟ್ ಶೀಟ್ ಬಗ್ಗೆ ನಿಮ್ಗೆ ಫ್ಯಾಮಿಲಿಯರ್ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಸೊ ಈಗ ಕಾಸ್ಟ್ ಶೀಟ್ ಇದು ಪ್ರೊಫಾರ್ಮ ನೋಡಿ ನಿಮಗೆಲ್ಲ ಗೊತ್ತಿದೆ. ಒನ್ಸ್ ಅಗೇನ್ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಕಾಸ್ಟ್ ಶೀಟ್ ಅಂತೇಳಿ ಬರಿತೀವಿ. ದೆನ್ ಪರ್ಟಿಕ್ಯುಲರ್ಸ್ ಕಾಲಮು, ಅಮೌಂಟ್ ಕಾಲಮು. ಅಮೌಂಟ್ಗೆ 2 ಕಾಲಮ್ ಮಾಡ್ಬೋದು, ಟೋಟಲು ಮತ್ತು ಪರ್ ಯೂನಿಟ್ ಅಂತೇಳಿ. ಸೊ ಫಸ್ಟ್ ಐಟಮು ಮಟೀರಿಯಲ್, ಡೈರೆಕ್ಟ್ ಮಟೀರಿಯಲ್ ತೊಗೊತೀವಿ. ಸಮ್ ಟೈಮ್ಸ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಮಟೀರಿಯಲ್ ಅಂತ ಕೊಟ್ಟರೆ ಡೈರೆಕ್ಟ್ ಮಟೀರಿಯಲ್ ತೆಗೆದುಕೊಳ್ಳಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಲು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಲು, ಪರ್ಚೇಸಸ್ ಆಫ್ ರಾ ಮಟೀರಿಯಲ್ ಅಂತ ಹಿಂಗೆ 3 ಐಟಮ್ಸ್ ಕೊಟ್ಟರೆ ಅವಾಗ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೇಳಿ ಬರಿಬೇಕು ನಾವು. ಹಾಗಾದರೆ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ಗೆ ಫಾರ್ಮುಲಾ ನಿಮಗೆ ಗೊತ್ತಿದೆ ಅಂತೇಳಿ ಅನ್ಕೊಂಡಿದ್ದೇನೆ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಅದಕ್ಕೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಬೇಕು, ಕ್ಯಾರೇಜ್ ಆ್ಯಂಡ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಬೇಕು, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಮಾಡಿದ್ರೆ ಮಟೀರಿಯಲ್ ಕನ್ಸ್ಯೂಮ್ಡ್ ಬರ್ತೈತಿ. ಸೊ ಇವು 3 ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಟೀರಿಯಲ್ ಕನ್ಸ್ಯೂಮ್ಡ್ ಬರೀರಿ. ಇಲ್ಲಾಂದ್ರೆ ಡೈರೆಕ್ಟಾಗಿ ಬರೀ ಮಟೀರಿಯಲ್ಸ್ ಅಂತ ಕೊಟ್ಟರೆ ಅಥವಾ ಡೈರೆಕ್ಟ್ ಮಟೀರಿಯಲ್ ಕೊಟ್ಟರೆ ಅದನ್ನೇ ತೆಗೆದುಕೊಳ್ಬೇಕು. ಸೊ ಡೈರೆಕ್ಟ್ ಮಟೀರಿಯಲ್ ತೆಗೆದುಕೊಳ್ಬೇಕು. ದೆನ್ ಡೈರೆಕ್ಟ್ ವೇಜಸ್ ಕೊಟ್ಟಿರ್ತಾರೆ ಅದನ್ನು ಬರಿಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಅಥವಾ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ, ಕೊಟ್ಟಿದ್ರೆ ತೆಗೆದುಕೊಳ್ಳಿ. ಸೊ ಇವು 3 ಕೂಡಿಸಿದ್ರೆ ನಮಗೆ ಬರ್ತಕ್ಕಂಥದ್ದು ಪ್ರೈಮ್ ಕಾಸ್ಟು. ಈ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನು ಆ್ಯಡ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಂದ್ರೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎಕ್ಸ್ಪೆನ್ಸಸ್, ಅದು ಫ್ಯಾಕ್ಟ್ರಿ ರೆಂಟ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಡೆಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಗಿರ್ಬೋದು, ಕನ್ಸ್ಯೂಮೇಬಲ್ ಸ್ಟೋರ್ಸ್ ಆಗಿರ್ಬೋದು. ಸೊ ಇವೆಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್ನಲ್ಲಿ ಬರ್ತವೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕು ಪ್ರೈಮ್ ಕಾಸ್ಟ್ಗೆ. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅನ್ನು ಆ್ಯಡ್ ಮಾಡಿದರೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ಗೆ ಆ್ಯಡ್ ಅಡ್ಮಿನಿಸ್ಟ್ರೇಷನ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನು ಆ್ಯಡ್ ಮಾಡಬೇಕು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನಲ್ಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂಥ ಎಲ್ಲ ವೆಚ್ಚಗಳನ್ನು, ಅದು ಆಫೀಸ್ ಸ್ಯಾಲ್ರಿ ಆಗಿರ್ಬೋದು, ಆಫೀಸ್ ರೆಂಟ್ ಆಗಿರ್ಬೋದು, ಆಫೀಸ್ ಲೈಟಿಂಗ್ ಆಗಿರ್ಬೋದು, ಡೆಪ್ರಿಸಿಯೇಷನ್ ಆಫ್ ಫರ್ನಿಚರ್ ಆಗಿರ್ಬೋದು, ದೆನ್ ಜನರಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಓವರ್ ಹೆಡ್ ಆಗಿರ್ಬೋದು, ಅವನ್ನೆಲ್ಲ ಈ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನಲ್ಲಿ ತೋರಿಸ್ತೀವಿ. ಸೊ ಇವನ್ನೆಲ್ಲ ಫ್ಯಾಕ್ಟ್ರಿ ಕಾಸ್ಟ್ಗೆ ಆ್ಯಡ್ ಮಾಡಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅನ್ನು ಆ್ಯಡ್ ಮಾಡಬೇಕು. ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಅನ್ನು ತೋರಿಸ್ಬೇಕು. ಇದರಲ್ಲಿ ಕ್ಯಾರೇಜ್ ಔಟ್ವರ್ಡ್ಸ್ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಬರುತ್ತೆ, ದೆನ್ ಬ್ಯಾಡ್ ಡೆಟ್ಸ್ ಬರುತ್ತೆ. ಸೊ ಇವನ್ನೆಲ್ಲ ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹೆಡ್ಡಿಂಗ್ನಲ್ಲಿ ತೋರಿಸಿ ಇದನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಈ ಕಾಸ್ಟ್ ಆಫ್ ಸೇಲ್ಸ್ಗೆ ಅಥವಾ ಟೋಟಲ್ ಕಾಸ್ಟ್ಗೆ ಪ್ರಾಫಿಟನ್ನು ಆ್ಯಡ್ ಮಾಡಿದರೆ ಅಥವಾ ಸೇಲ್ಸ್ ಕೊಟ್ಟಿದ್ರೆ ಕಾಸ್ಟ್ ಆಫ್ ಸೇಲ್ಸು ಮತ್ತು ಸೇಲ್ಸಿನ ಡಿಫ್ರೆನ್ಸ್ ಅಮೌಂಟನ್ನು ನಾವು ಪ್ರಾಫಿಟ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಸೊ ನೀವೆಲ್ಲ ಈಗ 15 ಮಾರ್ಕ್ಸಿನ ಪ್ರಾಬ್ಲಮ್ಮು 5th ಸೆಮಿಸ್ಟರ್ನಲ್ಲಿ ಕಾಸ್ಟ್ ಶೀಟ್ ಡಿಸ್ಕಷನ್. You may be asked many questions carrying 2 marks. ಅಂದರೆ ಈಗೇನು ಮೀನಿಂಗು, ಫೀಚರ್ಸು, ಅಬ್ಜೆಕ್ಟಿವ್ಸು, ಇಂಡಸ್ಟ್ರೀಸು, ಅಪ್ಲಿಕೇಬಲ್ ಇವನ್ನೆಲ್ಲ ನೋಡಿದ್ದೇವಲ್ಲ, ಈ ಥಿಯರಟಿಕಲ್ ಆಸ್ಪೆಕ್ಟಿನ ಮೇಲೆ 2 ಮಾರ್ಕ್ಸಿಗೆ
ನಿಮಗೆ ಈ ಕ್ವಶನ್ಸನ್ನು ಕೇಳ್ಬೋದು ಮತ್ತು ಕೇಳಿದ್ದಾರೆ ಬೇರೆ ಬೇರೆ ಇಯರ್ನಲ್ಲಿ. ಸೊ ಅವು ಯಾವ ಅನ್ನೋದನ್ನು ನಿಮಗೆ ಇಲ್ಲೇ ನಾನು ಹೇಳ್ತಾ ಇದ್ದೇನೆ. ಸೊ ಈ ಕ್ವಶನ್ಸ್ಗೆ ನೀವು ಆ ವಿಡಿಯೋ ನೋಡಿಕೊಂಡು ಆನ್ಸರನ್ನು ಮಾಡಿಕೊಳ್ಬಹುದು. ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಯೂನಿಟ್ ಕಾಸ್ಟಿಂಗ್. 2 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಯೂನಿಟ್ ಕಾಸ್ಟಿಂಗ್ ಅಂದರೆ ಏನು ಅಂತೇಳಿ ನಿಮ್ಗಾಗಲೇ ಗೊತ್ತಿದೆ. ಯೂನಿಟ್ ಕಾಸ್ಟಿಂಗ್ ಈಸ್ ಎ ಮೆಥಡ್ ಆಫ್ ಕಾಸ್ಟಿಂಗ್ ಯೂಸ್ಡ್ ಟು ಅಸೈನ್ ದ ಕಾಸ್ಟ್ ಪರ್ ಯೂನಿಟ್ ಅಂತೇಳಿ ಬರೋದು ಸಾಕು. ದೆನ್ ಸ್ಟೇಟ್ 2 ಫೀಚರ್ಸ್ ಆಫ್ ಔಟ್ಪುಟ್ ಕಾಸ್ಟಿಂಗ್ ಆರ್ ಯೂನಿಟ್ ಕಾಸ್ಟಿಂಗ್ ಎರಡು ಒಂದೇ. ಫೀಚರ್ಸನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಔಟ್ಪುಟ್ ಐಡೆಂಟಿಕಲ್ ಆಗಿರ್ತವೆ, ಕಾಸ್ಟ್ ಪರ್ ಯೂನಿಟ್ ಕಂಡುಹಿಡಿತಾರೆ, ಇದು ಸಿಂಪಲ್ ಇರುತ್ತೆ ಮೆಥಡು, ಈಸಿ ಟು ಅಂಡರ್ಸ್ಟ್ಯಾಂಡು, ಇವೆಲ್ಲ ನಾನು ನಿಮ್ಗೆ ಹೇಳಿದ್ದೇನೆ. ಅವನು ಬರೀರಿ, 2 ಕೇಳಿದರೆ 2 ಬರೀರಿ. ದೆನ್ ಸ್ಟೇಟ್ 2 ಅಬ್ಜೆಕ್ಟಿವ್ಸ್ ಆಫ್ ಔಟ್ಪುಟ್ ಕಾಸ್ಟಿಂಗ್ ಅಂತ ಕರೀತಾರೆ. ಔಟ್ಪುಟ್ ಕಾಸ್ಟಿಂಗ್ನ 2 ಉದ್ದೇಶಗಳು ಅಂತೇಳಿ, ಅದು ಟೋಟಲ್ ಕಾಸ್ಟು ಮತ್ತು ಕಾಸ್ಟ್ ಪರ್ ಯೂನಿಟನ್ನು ಕಂಡುಹಿಡಿತಕ್ಕಂಥ ಉದ್ದೇಶ ಆಗಿದೆ. ಆನಂತರ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿತಕ್ಕಂಥದ್ದು ಮತ್ತು ಕೋಟೇಶನ್ ಪ್ರೈಸನ್ನು ಕಂಡುಹಿಡಿತಕ್ಕಂಥದ್ದು ಇವುಗಳ ಉದ್ದೇಶ ಆಗಿದೆ. ಕಂಪೇರಿಟಿವ್ ಸ್ಟಡಿ ಮಾಡ್ತಕ್ಕಂಥದ್ದು ಅಥವಾ ಎನಾಲಿಸಿಸ್ ಆಫ್ ಕಾಸ್ಟನ್ನು ಮಾಡ್ತಕ್ಕಂಥ ಉದ್ದೇಶ ಈ ಔಟ್ಪುಟ್ ಕಾಸ್ಟಿಂಗ್ದಾಗಿದೆ ಅಂತೇಳಿ ನೀವು ಹೇಳ್ಬೋದು. ದೆನ್ ಹೌ ಡು ಯು ಅಸರ್ಟೈನ್ ದ ಕಾಸ್ಟ್ ಪರ್ ಯೂನಿಟು, ಫಾರ್ಮುಲಾ ಬರ್ಸಿದೆ ನಮಗೆ. ಏನು ಹೇಳ್ರಿ ಫಾರ್ಮುಲಾ? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಔಟ್ಪುಟ್. ಆ ಫಾರ್ಮುಲಾ ಬರೋದು ಸಾಕು ನಿಮಗೆ, ಅಥವಾ ಅದನ್ನೇ ಸೆಂಟೆನ್ಸ್ ರೂಪದಲ್ಲಿನೂ ಬರೀರಿ. ಹೌ ಡು ಯು ಅಸರ್ಟೈನ್ ಕಾಸ್ಟ್ ಆಫ್ ಮಟೀರಿಯಲ್, ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೇಳಿ 2019 ಕೇಳಿದ್ದಾರೆ. ಡೈರೆಕ್ಟ್ ಕಾಸ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತಂದರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಪ್ಲಸ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಪ್ಲಸ್ ಕ್ಯಾರೇಜ್ ಆನ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಈ ಫಾರ್ಮುಲಾ ಬರೋದು ನಾವು ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡನ್ನು ಕಂಡುಹಿಡಿತೀವಿ ಅಂತೇಳಿ ಹೇಳಬೇಕು. ನೆಕ್ಸ್ಟ್ ಮತ್ತೆ 2019ರಲ್ಲಿ ಕೇಳಿದ್ದಾರೆ ವಾಟ್ ಈಸ್ ಟೆಂಡರ್ ಅಂತ ಕೇಳಿದ್ದಾರೆ. ಟೆಂಡರ್ ಮೀನಿಂಗ್ ಹೇಳಿದ್ದೇನೆ. ಇಟ್ ಈಸ್ ಎಸ್ಟಿಮೇಟೆಡ್ ಪ್ರೈಸ್ ಟು ಬಿ ಕೋಟೆಡ್ ಅಗೇನೆಸ್ಟ್ ಎನ್ಕ್ವೈರಿ ಬಿಫೋರ್ ರಿಸೀವಿಂಗ್ ಅನ್ ಆರ್ಡರ್ ಅಂತೇಳಿ ಬರಿಬೋದು ನೀವು. ದೆನ್ ನೇಮ್ ದ 2 ಇಂಡಸ್ಟ್ರೀಸ್ ವೇರ್ ಔಟ್ಪುಟ್ ಕಾಸ್ಟಿಂಗ್ ಈಸ್ ಯೂಸ್ಡ್ ಅಂತ. 2 ಇಂಡಸ್ಟ್ರಿ ಎಲ್ಲಿ ಈ ಔಟ್ಪುಟ್ ಕಾಸ್ಟಿಂಗನ್ನು ಬಳಸ್ತಾರೆ ಅಂತೇಳಿ. ಸಿಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಬ್ರಿಕ್ಸ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ, ಕೋಲರೀಸು, ಅದೆಲ್ಲ ಹೇಳಿದೆ ನಾನು ನಿಮಗೆ. ಅದರಲ್ಲಿ 2 ಕೇಳಿದ್ದಾರೆ, 2 ಇಂಡಸ್ಟ್ರಿ ಬರೀಬೇಕು. ಈ ರೀತಿಯಾಗಿ 2017, 18, 19ರಲ್ಲಿ 2 ಮಾರ್ಕ್ಸಿನ ಕ್ವಶನ್ನು ಈ ಯೂನಿಟ್ ಮೇಲೆ ಇವು ಪ್ರಾಬೆಬಲ್ ಕ್ವಶನ್ಸು ನಿಮಗೆ ಬರ್ತಕ್ಕಂಥವು. ಈ ಕ್ವಶನ್ಸಿಗೆ ನೀವು ಆ ವಿಡಿಯೋ ನೋಡಿಕೊಂಡು ಆನ್ಸರ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇದ್ದೇನೆ. ಸೊ ನಿಮಗೆಲ್ಲ ಇವು ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ 2 ಮಾರ್ಕ್ಸ್, ಬರೀ ಇದು ಥೆರಾಟಿಕಲ್ ಆಸ್ಪೆಕ್ಟ್ ಮೇಲೆ ಮಾತ್ರ ಕ್ವಶನ್ಸ್, 2 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದರೆ ಈ ವಿಡಿಯೋ ನೋಡಿಕೊಂಡು ನೀವು ಆನ್ಸರನ್ನು ಮಾಡ್ಕೊಂಡು ಇಟ್ಕೊಳ್ರಿ. ಸೊ ಅದು ಎಕ್ಸಾಮಿನೇಷನ್ಗೆ ನಿಮ್ಗೆ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದೊಂದಿಗೆ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.